ಅದಂತೂ ಅದು ಎಂತ ಕೊಯ್ತಾ ಇದೆಯಾ? ನಾಲ್ಗೆ ಸೌತೆಕಾಯಿ ಕುಯ್ಯೊಂದಿಲೆ ಹಂಗ ಕುಯ್ತಾ ಇದ್ದೇನು. ಒಂದು ಎರಡು ಬೀಳುತ್ತೆ. ಎರಡತ್ತ ನೆಟ್ಬೇಕು. ಇನ್ನೂ ಒಂದೆರಡು ಇದ್ದ ಕಲ್ರಲ್ಲಿ ಇನ್ನೊಂದೆರಡು ಸಣ್ಣದರಡಿಲ್ಲ. ಎಷ್ಟು ದೊಡ್ಡದು? ಇಲ್ಲೇ ಇನ್ನೊಂದು 2 ದಿವಸ ಹೋಗು. ಮಧ್ಯ ಕಂಡಂಗೆ ಆಗ್ತಲ್ರಿ ಇಲ್ಲಿ. ಎಡ್ರಿಗೆ ದೋಟಿ ಕೊಡಿ. ಕೊಯ್ಯ ಕರೆ ಹೊರದೋತು ಒಂದೇ ಆತ ಖಂಡಿತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮುಂಬೈ ಸೌತೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಇದನ್ನು 3 ವಿಧದಲ್ಲಿ ಪಲ್ಯ ಮಾಡ್ತೀವಿ. ನಾನು ಇದರಲ್ಲಿ ಒಂದು ಮಾತ್ರ ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಮ್ಮ ಕಡೆ ನೆಲಗೆ ಸೌತೆ ಅಂತ ಹೇಳ್ತಾರೆ. ಇದು ತುದಿಗೆ ನೆಲಗೆ ಥರನೇ ಬರುತ್ತಲ್ವ ಗಿಡ ಆಗಬೇಕು ಅಂದರೆ, ಹಾಗಾಗಿ ಇದಕ್ಕೆ ನೆಲಗೆ ಸೌತೆ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಹೊರಗೆಲ್ಲ ಮುಂಬೈ ಸೌತೆ ಅಂತ ಹೇಳ್ತಾರೆ. ನೀವು ಯಾವ್ದು ಬೇಕಾದರೂ ಕರಿಬೋದು. ಇದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇದು ತುಂಬ ಈಸಿ ಪಲ್ಯ ಮತ್ತು ತುಂಬ ಬೇಗ ಆಗುತ್ತೆ. ಎಳೆ ಎತ್ತಿದ್ರಂತೂ ತುಂಬಾ ಬೇಗ ಆಗುತ್ತೆ. ನೋಡಿ, ಇದನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು, ಎಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಯೂಸ್ ಮಾಡೋದು ಮೆಟ್ಗತ್ತಿ. ನಾನು ಯಾವಾಗಲೂ ಯೂಸ್ ಮಾಡೋದು ಮೆಟ್ಗತ್ತಿ, ಅದು ನಿಮಗೆ ಗೊತ್ತು. ಈಗ ನೋಡಿ, ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ ಕಾಳು, ಕರಿಬೇವು, ಈ 3 ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತೇನು ಹಾಕೋ ಅಗತ್ಯ ಇಲ್ಲ ಇದಕ್ಕೆ. ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಕಾಳು, ಹಾಗೆ ಕರಿಬೇವು, ಇದು 3 ಮಾತ್ರ ಆ್ಯಡ್ ಮಾಡಿದ್ದೀನಿ ನೋಡಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಹೆಚ್ಚಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಪಲ್ಯಗಳು ಬೆಂದ ತಕ್ಷಣ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ, ಸುಗ್ಗಿ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಆದರೆ ಇದು ಮಾತ್ರ ಹಾಗಾಗೋದಿಲ್ಲ, ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಚ್ಚಿ ಇಟ್ಕೊಳ್ಬೇಕಾಗ್ತದೆ ನೋಡಿ. ನಾನು ಇದಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ಸಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಈ ಕೊಚ್ಚಿಟ್ಕೊಂಡಿರೋ ಎಲ್ಲ ಮಿಶ್ರಣನೂ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಮತ್ತು ವಾಟೆ ಹುಳಿ ಪುಡಿ, ಇದು 3 ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ನೀರೇನು ಹಾಕೋ ಅಗತ್ಯ ಇಲ್ಲ, ಯಾಕೆಂದರೆ ಇದು ಸೌತೆಕಾಯಿ ಥರನೇ ಆಗಿರೋದ್ರಿಂದ ಇದಕ್ಕೆ ನಾವು ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಿದ ತಕ್ಷಣ ನೀರು ಹೊಡ್ಕೊಳ್ಳುತ್ತೆ, ಅದರೊಳಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಆಯಿತು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಮಿಶ್ರಣ ನೋಡಿ, ಹೇಗೆ ನೀರು ಹೊಡೆದಿದೆ ಅಂತ. ನಾವು ಇನ್ನೂ ನೀರು ಹಾಕ್ಕೊಂಡ್ರೆ ತುಂಬ ಹೊತ್ತು ಬೇಕಾಗುತ್ತೆ ಬೇಯೋದಕ್ಕೆ. ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಅಂದ್ಕೊಂಡ್ರೆ ಬೇಗ ಮಾಡ್ಬೋದು ನೋಡಿ. ಈಗ ಇದಕ್ಕೆ ನಾವು ಹುಳಿ ಸಾಂಬಾರು ಅಂತ ಮಾಡಿರ್ತೀವಲ್ಲ, ಈ ಸಾಂಬಾರು ಮಾಡ್ತಾರಲ್ವ, ಆ ಪೌಡ್ರನ್ನ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ಇದು ಮೆಣಸಿನ ಹಿಟ್ಟು ಅಲ್ಲ, ಸಾಂಬಾರು ಪೌಡ್ರು. ಇದು ಮೆಣಸಿನ ಕಲರ್ ತುಂಬ ಚೆನ್ನಾಗಿದೆ, ಹಾಗಾಗಿ ಹಾಗೆ ಬಂದಿದೆ ನೋಡಿ. ನಾನು ಮೊನ್ನೆ ಚಟ್ನಿ ಪುಡಿ ರೆಸಿಪಿ ಮಾಡುವಾಗ ಹೇಳಿದ್ದೆ ಹೇಗೆ ಮಾಡ್ತೀವಿ ಅಂತ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಚಟ್ನಿ ಪುಡಿ ರೆಸಿಪಿನ ಒಂದು ಸಾರಿ ನೋಡ್ಕೊಂಡು ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದನ್ನು ರುಚಿಗೆ ತಕ್ಕಷ್ಟು ನಾವು ಎಷ್ಟು ಖಾರ ಬೇಕೋ ಅದನ್ನು ಹಾಕಿ, ಹಾಗೆ ಇದಕ್ಕೆ ಕಾಯಿ ತುರಿನೂ ಆ್ಯಡ್ ಮಾಡಿದ್ರೆ ಆಯಿತು. ಈಗ ಇದನ್ನು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಈ ಸಾಂಬಾರ ಕೊಚ್ಚಲಿಗೆಲ್ಲ ಹಿಡ್ಕೊಂಡು ಚೆನ್ನಾಗಿ ಕಲರ್ ಬರುತ್ತೆ. ಕೊನೆಯಲ್ಲಿ ಈರುಳ್ಳಿನ ಆ್ಯಡ್ ಮಾಡಿದ್ರೆ ಆಯಿತು. ಕಾಯಿ ತುರಿ ನಾನು ಯಾಕೆ ಈಗಲೇ ಹಾಕ್ತಾಯಿದ್ದೀನಿ ಅಂದರೆ, ಕೆಲವೊಂದು ಟೈಮು ತುಂಬ ಸೆಕೆ ಹೀಗೆಲ್ಲ ಇರೋವಾಗ ಪಲ್ಯ ಹಾಳಾಗಿಬಿಡುತ್ತೆ ಕಾಯಿ ತುರಿನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ. ಹಾಗಾಗಿ ಮೊದಲೇ ಹಾಕಿದ್ರೆ ಅದು ಸ್ವಲ್ಪ ಫ್ರೈ ಆಗಿಬಿಡುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು 5 ನಿಮಿಷ ಇದನ್ನು ಮುಚ್ಚಿ ಫ್ರೈ ಮಾಡಿ ಬೇಯಿಸ್ಕೊಳ್ಳೋಣ, ಯಾಕೆಂದರೆ ಆ ನೀರೆಲ್ಲ ಆರಲಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದು ತುಂಬಾ ಏನು ಸಾಫ್ಟ್ ಆಗೋದಿಲ್ಲ ನೋಡಿ, ನೀರೆಲ್ಲ ಆರೋಯ್ತು ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಕಾಣಿಸ್ತಾ ಇದೆ ಅಂತ. ಇದು ತುಂಬ ಸಿಂಪಲ್ಲು, ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ಪಲ್ಯನ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರ್ತೀವಿ, ಪ್ರತಿ ದಿವಸ ಪಲ್ಯ ಇದ್ದರೆ ತುಂಬಾ ಖುಷಿ. ಹಾಗಾಗಿ ನಾವು ಪ್ರತಿ ತರಕಾರಿಲೂ 3 ವಿಧದ ಪಲ್ಯ ಮಾಡ್ತೀವಿ. ಬದನೆಕಾಯಲ್ಲಿ 3 ವಿಧದ ಇರ್ಬೋದು, ಬಾಳೆಕಾಯಲ್ಲಿ 3 ವಿಧದ ಇರ್ಬೋದು, ಈ ಮುಂಬೈ ಸೌತೆಕಾಯಲ್ಲಿ 3 ವಿಧ ಇರ್ಬೋದು. ನಾನದು 3 ವಿಧದಲ್ಲಿ ಪಲ್ಯ ಮಾಡ್ತೀವಿ. ಒಂದು ಗಾಂಧಾರಿ ಮೆಣಸು, ಇನ್ನೊಂದು ಈ ಥರ, ಮತ್ತು ಇನ್ನೊಂದು
ಕಾಯಿ ತುರಿಗೆ ಹುಳಿ ಸಾಂಬಾರು ಹಾಕಿ ಬೀಸಿ ಮಾಡ್ತೀವಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಿಸಿ 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 ಪಲ್ಯ ರೆಡಿ ಆಯಿತು. ತುಂಬಾ ಬೇಗ ಆಗುತ್ತೆ ಇದು. ಕೊನೆಯಲ್ಲಿ ನಾವು ಈರುಳ್ಳಿನ ಆ್ಯಡ್ ಮಾಡಬೇಕು. ಒಲೆ ಊರಿನ ಆರಿಸಿ ಈರುಳ್ಳಿನ ಹಾಕಿ, ಯಾಕೆಂದರೆ ಈರುಳ್ಳಿ ಫ್ಲೇವರ್ ಅದರೊಳಗೆ ಹಾಗೇ ಇರುತ್ತೆ. ಮೊದಲೇ ಹಾಕಿದ್ರೆ ಈರುಳ್ಳಿನೂ ಫ್ರೈ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗೋದಿಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಸೇರಿ ಮಿಕ್ಸ್ ಆಗಿದೆ. ಈಗ ಇವತ್ತು ನಮ್ಮ ಮನೆಯಲ್ಲಿ ಮೂರು ವಿಧದ ಅಡುಗೆ ಇರುತ್ತೆ. ಒಂದು ತಂಬಳಿ ಸಾಸಿವೆ ಹಸಿ ಯಾವ್ದಾದ್ರು ಒಂದಿರುತ್ತೆ. ಆದರೆ ಇವತ್ತು ಸ್ಟಾರ್ ಫ್ರೂಟ್ ಸಾಸಿವೆ ಇತ್ತು ನಮ್ಮ ಮನೆಯಲ್ಲಿ. ನೋಡಿ ಸ್ಟಾರ್ ಫ್ರೂಟ್ ಸಾಸಿವೆ ಮಾಡಿದ್ದೆ, ಅಂದರೆ ಕರ್ಮದ್ಲೆ ಹಣ್ಣಿನ ಸಾಸಿವೆ. ಹಾಗೆ ಬಾಳೆಕಾಯಿ ಹುಳಿನ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಈ ಮುಂಬೈ ಸೌತೆಕಾಯಿ ಪಲ್ಯ. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.